ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತಾಡಿದ್ದಾರೆ, ಸಿ.ಟಿ. ರವಿ ಮಾತಾಡಿದ್ದಾರೆ, ಅಶ್ವಥ್ ನಾರಾಯಣ್ ಕೂಡ ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ 2 ದಿವಸದಿಂದ ರ್ಯಾಲಿ ಮಾಡ್ತಾ ಇದ್ದಾರೆ. ಸುಮಾರು 76,000 ಶಿಕ್ಷಣ ಕ್ಷೇತ್ರದಲ್ಲಿ ಹುದ್ದೆ ಖಾಲಿ ಇರತಕ್ಕಂಥದ್ದು. ಇನ್ನು ನೀವು ಆರೋಗ್ಯ ಕ್ಷೇತ್ರ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳಲ್ಲೂ ಇವತ್ತು ಖಾಲಿ ಇದ್ದಾವೆ. ನೀವೇ ನೋಡ್ತೀರಿ, ಆಸ್ಪತ್ರೆಗಳಿಗೆ ಹೋದರೆ ಸಿಬ್ಬಂದಿಗಳ ಕೊರತೆ ಇರ್ತಕ್ಕಂಥದ್ದನ್ನು ನೀವು ಪ್ರತಿನಿತ್ಯ ತೋರಿಸ್ತಾ ಇರ್ತೀರಿ. ಈ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚಿನ ಒಂದು ಸರ್ಕಾರಿ ಉದ್ಯೋಗಗಳ ಖಾಲಿ ಇದ್ದರೂ ಬೇರೆ ಬೇರೆ ಸಬಬುಗಳನ್ನು ಹೇಳಿ ಮುಂದಕ್ಕೆ ತಳ್ತಾ ಇದ್ದಾರೆ. ಅಧಿಕಾರಕ್ಕೆ ಬರೋ ಮುಂಚೆ ಚುನಾವಣೆ ಸಂದರ್ಭದಲ್ಲಿ 23ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲ ಸ್ಥಾನಗಳನ್ನು, ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಜನರಿಗೆ ತಿಳಿಸಿದ್ರು. ಈಗಾಗಲೇ 3 ವರ್ಷ ಆಗ್ತಾ ಬರ್ತಿದೆ. 3 ವರ್ಷ ಆಗಿದ್ರೂ ಸಹ ಇವತ್ತು ಈ ಉದ್ಯೋಗಗಳನ್ನು, ಖಾಲಿ ಇರುವಂಥ ಉದ್ಯೋಗಗಳನ್ನು ಭರ್ತಿ ಮಾಡಲಿಕ್ಕೆ ಎಳ್ಳಷ್ಟು ಪ್ರಯತ್ನವನ್ನು ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಈ ಉದ್ಯೋಗಗಳನ್ನು ಭರ್ತಿ ಮಾಡುವಂಥ ಮನಸ್ಸಿಟ್ಕೊಳ್ದೇನೆ ಇವತ್ತು ಸರ್ಕಾರ ಕೆಲಸ ಮಾಡ್ತಿದೆ. ಈ ನಿರುದ್ಯೋಗಿಗಳಿಗೆ, ಯುವಕರಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯವನ್ನು ಮಾಡ್ತಿದ್ದಾರೆ. ಅವ್ರಿಗೂ ಕಾದು ಸಾಕಾಗಿ ಅವರ ತಾಳ್ಮೆ ಮೀರಿ ಇವತ್ತು ಸರ್ಕಾರವನ್ನು ಹೋರಾಟದ ಮೂಲಕ, ತಮ್ಮ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಡಗೂರು ವಿಶ್ವನಾಥ್ ಅವರು ಕೇಳಿದ ಪ್ರಶ್ನೆ, ಆ ಪ್ರಶ್ನೆ ಏನು ಅಂದರೆ, ರಾಜ್ಯದ ಸರ್ಕಾರಿ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಒಟ್ಟು ಸಂಖ್ಯೆ ಎಷ್ಟು, ಇಲಾಖಾವಾರು ಮಾಹಿತಿ ನೀಡುವುದು. ಅವರು ಕೊಟ್ಟಿದ್ದಾರೆ, ರಾಜ್ಯದ ಸರ್ಕಾರಿ ಇಲಾಖೆಗಳಲ್ಲಿ ಒಟ್ಟು 2,84,881 ಹುದ್ದೆಗಳು ಖಾಲಿ ಇರುತ್ತವೆ.